ರಾಮದಾಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಾಮದಾಸ್ ಅವರಿಗೆ. ಮೇಡಮ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಓಕೆ ಥ್ಯಾಂಕ್ ಯು ಮೇಡಮ್. ನಾನು ಅಂದೇಸಿಂಗಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಬೀದರ್ ಕ್ಷೇತ್ರದ ಬಗ್ಗೆ ಹೇಳ್ಬೋದಾ ನಿಮ್ಮ ಅಭಿಪ್ರಾಯ? ಹೌದು ಮೇಡಮ್. ಹೇಳಿ ಸರ್. ಏನಿಲ್ರಿ ಮೇಡಮ್, ಯಾರು ಅಭಿವೃದ್ಧಿ ಮಾಡ್ಯಾರ, ಯಾರು ಇಲ್ಲಿ ಚಲೋ ಮಾಡ್ಯಾರ, ಕೆಲಸ ಮಾಡ್ಯಾರ, ಅವ್ರಿಗೆ ನಮ್ದು ಓಟು ಕೊಡ್ಬೇಕಂತೀವ್ರಿ. ಆಯ್ತು, ಯಾರು ಮಾಡಿದ್ದಾರೆ? ಈಗ ನೋಡ್ರಿ, ಈಶ್ವರ್ ಸಾಹೇಬರು ಉಸ್ತುವಾರಿ ಸಚಿವರ ರೀ, ಅರಣ್ಯ ಸಚಿವರ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲಾ ಹಳ್ಳಿಗಳಿಗೆಲ್ಲ ಕೆಲಸ ಮಾಡ್ಯಾರ. ಈಗ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಾರ ಮೇಡಮ್, ಅವ್ರ ಮಗನಿಗೆ ಸಹಾಯ ಮಾಡ್ಬೇಕಂತೆ. ಹಂಗಂತೀರಿ? ಹೌದು ಮೇಡಮ್. ಓಕೆ, ನಿಮಗೆ ವಿಶ್ವಾಸ ಇದೆ ಸಾಗರ್ ಖಂಡ್ರೆ ಅವ್ರ ಬಗ್ಗೆ? ಒಬ್ಬ ಸಂಸದರಾಗಿ ಅವರ ಕಾರ್ಯವ್ಯಾಪ್ತಿಯಲ್ಲಿ ಕ್ಷೇತ್ರವನ್ನ ಮುನ್ನಡೆಸ್ತಾರೆ, ಅಭಿವೃದ್ಧಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಈಗ ನೋಡಿ ಮೇಡಮ್, ನಮ್ದು ಹೆಂಗದ ಅಂತಂದ್ರ ಯಾವ್ದು ಕೆಲಸ ಅಥವಾ ಹೋಗಿ ನೋಡಿ ಮೇಕೆ ಗೊತ್ತಾಯ್ತು ಮೇಡಮ್. ಅಲ್ಲಿ ಕಳಿಸ್ಬೇಕಲ್ಲ. ಸದನ ಅಂದ್ರೆ ಏನು, ಪಾರ್ಲಿಮೆಂಟ್ ಅಂದ್ರೆ ಏನು, ಲೋಕಸಭಾ, ವಿಧಾನಸಭಾ, ಅಲ್ಲಿ ಒಂದು ಬಾರು ಮುಖ ಕೊಟ್ಟಿದ್ಮೇಲೆ ಗೊತ್ತೇ ಆಯ್ತು ಮೇಡಮ್. ಅನುಭವ ತಗೊಂಡ್ಮೇಲೆ ಗೊತ್ತಾಗತ್ತೆ, ಒಂದು ಅವಕಾಶ ಕೊಟ್ಟು ನೋಡ್ಬೇಕು ಅಂತ ನೀವು. ಅವ್ರಿಗೆ ಅನುಭವ ಆಯ್ತದೆ, ಅವ್ರು ಮಾಡ್ತಾನೆ ಇರ್ತಾರೆ ಕೆಲಸ. ಇವ್ರೇನ್ ಭಗವಂತ ಒಬ್ಬ ಏನ್ ಮಾಡಿಲ್ಲ. ಏನು ಅಲ್ಲಿ ಆ ಊರು ಈ ಊರು ಖಾಲಿ ಕುರ್ಜಿ ಬಿಟ್ಟು ತಪ್ಪ ಏನ್ ಕೆಲಸ ಇಲ್ಲ ಮೇಡಮ್. 2014ರಲ್ಲೂ ಗೆಲುವು, 19ರಲ್ಲೂ ಗೆಲುವು ಪಡ್ಕೊಂಡಿದಾರ ಅಲ್ವಾ ಭಗವಂತ? ಅವ್ರು ಮೇಡಮ್ ಪಡ್ಕೊಂಡಾರ. ಈಗ ನೋಡ್ರಿ, ಅದು ಮೋದಿ ಗಾಳಿ ಮ್ಯಾಗ ಬಂದಾರ ಅವ್ರು. ಅವ್ರು ಖಚಿತಾಗ ಅವ್ರು ಕೆಲಸ ಮಾಡ್ಯಾರ ಅಂತ ಹೇಳಿ ಖಚಿತ. ಈಗ ನೋಡ್ರಿ ಮೇಡಮ್, ನೀವು ಸ್ಟೋರಿ ನಡೆಸ್ಲತ್ತೀರಿ, ನಿಮಗ್ ಖಚಿತ ನಾವ್ ಮೇಡಮ್ ಕಾಲ್ ಮಾಡಿದ್ಯಪ್ಪ, ನಮ್ ಮೇಡಮ್ ಸಂಪರ್ಕದಲ್ಲಿ ಇದ್ದಾರ ಅಂತ ನಮಗ್ ಅಭಿಪ್ರಾಯ ಆಗ್ಯದ. ಗೊತ್ತಾಯ್ತು. ಅವ್ರು ಏನ್ ಕೆಲಸ ಮಾಡ್ಯಾರ ಅಂತ ಅಭಿವೃದ್ಧಿ ತೋರಿಸ್ಬೇಕಲ್ಲ ಮೇಡಮ್. ಇಡೀ ಎಂಟು ಕ್ಷೇತ್ರಗಳಲ್ಲಿ ಎಲ್ಲಿ ಯಾರು ಹೇಳ್ತಾ ಇದ್ರೆ ಹೇಳಿ? ಅಂದ್ರೆ ಮೋದಿ ಹವಾದೊಳಗ್ ಗೆದ್ದು ಬಿಡ್ತಾರೆ, ಅವ್ರದ್ದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ರಿಪೋರ್ಟ್ ಅಂತದ್ದೇನಿಲ್ಲ ಅಂತ? ಏನಿಲ್ಲ ಮೇಡಮ್. ಈಗ ಸಾಗರ್ ಖಂಡ್ರೆ ಅವ್ರು ಗೆಲ್ಲಬೇಕು ಅನ್ನೋದೇ ಆದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಆಡಳಿತ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದಾಗಿ, ಗ್ಯಾರಂಟಿ ಯೋಜನೆಗಳಿರೋದ್ರಿಂದಾಗಿ, ಮತ್ತೆ ಅವರ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಅವ್ರ ತಂದೆಯವರು ಅಥವಾ ಅವರ ಅಜ್ಜ ರಾಜಕೀಯ ಹಿನ್ನೆಲೆ ಇರೋದ್ರಿಂದಾಗಿ ಪ್ಲಸ್ ಆಗತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಪ್ಲಸ್ ಅಂತಂದ್ರೆ ಅವ್ರ ತಂದೆದು ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಯ್ತದ. ಮತ್ತೊಂದು ಮತ್ತು ನಮ್ಮ ಬಡವ ಜನರಿಗೆ ಗ್ಯಾರಂಟಿ ತಲುಪಿಸ್ಯಾವ ಮೇಡಮ್. ಮತ್ತು ರಾಷನ್ ರೊಕ್ಕ ಕೊಡ್ತಾ ಇದ್ದಾರ ಹಳ್ಳಿ ಜನದವರಿಗೆ. ಇದು ನಮ್ದು ಎಷ್ಟು ಜನ ಗರೀಬ್ ಜನ, ಅವ್ರಿಗೆ ಮನಿ ತಕ 2000 ಆಗ್ಲಿ, ಗೃಹಲಕ್ಷ್ಮಿ ಆಗ್ಲಿ, ಮತ್ತಿದು ಶಕ್ತಿ ಯೋಜನೆ ಆಗ್ಲಿ, ಮತ್ತ ಇದು ರಾಷನ್ ದುಡ್ಡು ಆಗ್ಲಿ ಮೇಡಮ್, ಇಡೀ ಅಭಿವೃದ್ಧಿ ಏನು ಗೋರ್ಮೆಂಟ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೆ, ಅವ್ರು ಮನಿ ತಕ ತಲುಪಲತ್ತದಲ್ಲ ಸರ್ ಮೇಡಮ್. ಗೊತ್ತಾಯ್ತು. ಸೊ ಆ ಭಾಗದ ಜನ, ನಿಮ್ಮ ಭಾಗದ ಜನ ತೃಪ್ತಿದಾಯಕವಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ? ಥ್ಯಾಂಕ್ ಯು. ಫುಲ್ ಜೋಶಲ್ಲಿ ಇದ್ದಲ್ಲ ಮೇಡಮ್. ಓಕೆ, ಚುನಾವಣಾ ಪ್ರಚಾರ ಹೆಂಗ್ ನಡೀತಿದೆ ಸಾಹೇಬ್ರೆ? ಏನ್ರಿ ಮೇಡಮ್ ಅವರೇ, ಚುನಾವಣಾ ಪ್ರಚಾರ ಹೆಂಗ್ ನಡೀತಿದೆ ಆ ಕಡೆ? ಪರವಾಗಿಲ್ಲ ಮೇಡಮ್, ಎಲ್ಲ ಒಳ್ಳೇದಾಗಿದೆ, ಒಳ್ಳೇದು ನಡೀತಾ ಇದೆ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ರಹೀಮ್ ಅಂತ ಕರೆ ಮಾಡಿದ್ದಾರೆ. ಕಹೀಮ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಕಹೀಮ್ ಅವರೇ. ಹಲೋ ಮೇಡಮ್. ಕಹೀಮ್ ಅಂತನಾ? ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೀದರ್. ಓಕೆ, ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಕಹೀಮ್ ಅವರೇ? ಸಾಗರ್ ಖಂಡ್ರೆ ಮೇಡಮ್. ಓಕೆ, ಹೇಗೆ? ಅವ್ರ ಅಭಿವೃದ್ಧಿ ಕೆಲಸ ಮಾಡ್ತಂತ ಭರವಸೆ ಇದೆ ಮೇಡಮ್ ನಮಗೆ. ಹಂಗಂತೀರಿ? ಹೌದು ಮೇಡಮ್. ಓಕೆ, ಈಗ ಸಂಸದರಾಗಿ ಆಯ್ಕೆ ಆದ್ಮೇಲೆ ಕ್ಷೇತ್ರದ ಬಗ್ಗೆ, ಕ್ಷೇತ್ರ ಜನರಿಗೆ ಸಿಗ್ತಾರೆ ಅನ್ನೋ ವಿಶ್ವಾಸ ಇದೆಯಾ ನಿಮ್ಗೆ? ಹೌದು ಮೇಡಮ್, ಇದೆ ಮೇಡಮ್. ಆಯ್ತು, ರೈಟ್ ಸರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಸೊ ಬೀದರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.